ನಮಸ್ಕಾರ ಸ್ನೇಹಿತರೆ. ಈಗ ನಾನು ಹೇಳುವ ಒಂದು ಸನ್ನಿವೇಶವನ್ನು ನೀವು ಕಲ್ಪನೆ ಮಾಡಿಕೊಳ್ಳಿ. ನೀವು ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರಾ. ಎಲ್ಲವೂ ಸರಿಯಾಗಿ ನಡೆಯುತ್ತಿದೆ. ಅಚಾನಕ್ ಪೈಲಟ್ ಹೇಳ್ತಾರೆ, ಕಂಪಾಸ್ ಕೆಲಸ ಮಾಡ್ತಿಲ್ಲ, ದಿಕ್ಕು ಗೊತ್ತಾಗ್ತಿಲ್ಲ. ಕೆಲವು ನಿಮಿಷಗಳಲ್ಲಿ ರೇಡಿಯೋ ಸಂಪರ್ಕ ಸಂಪೂರ್ಣ ಕಟ್ ಆಗುತ್ತೆ. ನಂತರ ಈ ವಿಮಾನವನ್ನು ಯಾರೂ ಮತ್ತೆ ನೋಡಲು ಸಾಧ್ಯವಿಲ್ಲ ಎಂದು. ಅರೆ, ಇದೇನಿದು, ಸಿನಿಮಾ ಕತೆ ಥರ ಇದೆ ಅಂತ ಅಂದುಕೊಂಡ್ರಾ? ಆದರೆ ಇದು ಸಿನಿಮಾ ಕತೆ ಅಲ್ಲ. ಇಂತಹ ನೈಜ ಘಟನೆಗಳು ಬಹಳಷ್ಟು ನಡೆದಿವೆ ಎಂದು ವರದಿಗಳು ಹೇಳುತ್ತವೆ. ಈ ಎಲ್ಲ ರಹಸ್ಯಗಳ ಕೇಂದ್ರ ಬಿಂದು ಸಮುದ್ರ ಪ್ರದೇಶವೇ ಬರ್ಮುಡಾ ಟ್ರಯಾಂಗಲ್. ಹಾಗಿದ್ದರೆ ಇದು ಎಲ್ಲಿದೆ ಎಂದು ನೋಡುವುದಾದರೆ, ಅಮೆರಿಕದ ಫ್ಲೋರಿಡಾ, ಬರ್ಮುಡಾ ದ್ವೀಪ ಮತ್ತು ಪ್ಯೂರ್ಟೋರಿಕೋ ನಡುವಿನ ಉತ್ತರ ಅಟ್ಲಾಂಟಿಕ್ ಸಮುದ್ರದ ಒಂದು ಭಾಗವನ್ನು ಬರ್ಮುಡಾ ಟ್ರಯಾಂಗಲ್ ಎಂದು ಕರೆಯಲಾಗುತ್ತೆ. ಇದು ಅಧಿಕೃತವಾಗಿ ಡೇಂಜರ್ ಝೋನ್ ಎಂದು ಘೋಷಿಸಲ್ಪಟ್ಟ ಪ್ರದೇಶವೇನೂ ಅಲ್ಲ. ಆದರೆ ಹಲವು ವರ್ಷಗಳಿಂದ ಇಲ್ಲಿ ಸಂಭವಿಸಿದ ಕಾಣೆಯಾಗುವ ಘಟನೆಗಳು ಇದನ್ನು ರಹಸ್ಯಮಯ ಸ್ಥಳವನ್ನಾಗಿ ಮಾಡಿವೆ. 1960ರ ದಶಕದ ನಂತರ ಮಾಧ್ಯಮಗಳಲ್ಲಿ ಈ ಹೆಸರು ಹೆಚ್ಚು ಪ್ರಸಿದ್ಧಿಯಾಯಿತು. ಅದಕ್ಕೂ ಮೊದಲು ಇದು ಸಾಮಾನ್ಯ ಸಾಗರ ಮಾರ್ಗವಾಗಿತ್ತು ಅಷ್ಟೇ. ಫ್ಲೈಟ್ 19 ಘಟನೆ ಈ ರಹಸ್ಯವನ್ನು ಇನ್ನೂ ದೊಡ್ಡದಾಗಿಸಿತು. ಅದೇನೆಂದು ನೋಡೋದಾದರೆ, 1945ರಲ್ಲಿ 5 ಅಮೆರಿಕನ್ ನೌಕಾಪಡೆ ತರಬೇತಿ ವಿಮಾನಗಳು ಅಭ್ಯಾಸದ ವೇಳೆ ಈ ಪ್ರದೇಶದ ಮೇಲೆ ಹಾರುತ್ತಿದ್ದವು. ಮಧ್ಯದಲ್ಲೇ ಪೈಲಟ್ಗಳು ದಿಕ್ಕು ಸರಿಯಾಗಿ ಗೊತ್ತಾಗ್ತಿಲ್ಲ ಎಂಬ ಸಂದೇಶವನ್ನು ಕಳುಹಿಸುತ್ತಾರೆ. ಹವಾಮಾನ ಕೆಟ್ಟಿರಬಹುದು ಎಂಬ ಶಂಕೆ ವ್ಯಕ್ತವಾಗುತ್ತೆ. ಆದರೆ ಸ್ವಲ್ಪ ಹೊತ್ತಿನಲ್ಲೇ ಸಂಪೂರ್ಣ ಸಂಪರ್ಕ ಕಡಿದು ಹೋಗುತ್ತೆ. ಅವುಗಳನ್ನು ಹುಡುಕಲು ಹೋದ ರೆಸ್ಕ್ಯೂ ಟೀಮ್ ವಿಮಾನವೂ ಸಹ ನಾಪತ್ತೆಯಾಯಿತು ಎಂಬ ವರದಿಯಾಗುತ್ತೆ. ಈ ಘಟನೆ ಜನರ ಮನಸ್ಸಿನಲ್ಲಿ ಭಯ ಮತ್ತು ಕುತೂಹಲ ಎರಡನ್ನೂ ಹುಟ್ಟುಹಾಕುತ್ತೆ. ಆದರೆ ತನಿಖೆಯಲ್ಲಿ ಮಾತ್ರ ಹವಾಮಾನ ಬದಲಾವಣೆ, ಇಂಧನ ಮುಗಿಯುವುದು ಮತ್ತು ದಿಕ್ಕು ತಪ್ಪುವ ಮಾನವೀಯ ತಪ್ಪುಗಳು ಕಾರಣವಾಗಿರಬಹುದು ಎಂದು ಹೇಳಲಾಯಿತು. ಈ ಘಟನೆಗೆ ಪುಷ್ಟೀಕರಣ ನೀಡುವಂತಹ ಮತ್ತೊಂದು ಘಟನೆ ಈ ಮೊದಲೇ ನಡೆದಿತ್ತು. ಅದೇನೆಂದು ನೋಡೋದಾದರೆ, USS ಸೈಕ್ಲಾಪ್ 309 ಜನರ ನಾಪತ್ತೆ. 1918ರಲ್ಲಿ USS ಸೈಕ್ಲಾಪ್ ಎಂಬ ದೊಡ್ಡ ನೌಕೆ 309 ಜನರನ್ನು ಕರೆದೊಯ್ಯುತ್ತಿತ್ತು. ಯಾವುದೇ ಅಪಾಯದ ಸಂದೇಶವನ್ನು ಕಳುಹಿಸದೆ ಅದು ನಾಪತ್ತೆಯಾಯಿತು. ಕಡೆಗೆ ಅದರ ಅವಶೇಷಗಳು ಸಹ ಸಿಗಲಿಲ್ಲ. ಇದಕ್ಕೆ ಕೆಲವು ತತ್ವಗಳು ಹೇಳುವುದೇನೆಂದರೆ, ಬಹುಶಃ ಭಾರವಾದ ಸರಕು ಸರಿಯಾದ ರೀತಿಯಲ್ಲಿ ಹಂಚಿಕೆಯಾಗದೇ ಇರಬಹುದು, ಅಥವಾ ತೀವ್ರವಾದ ಚಂಡಮಾರುತ ಎದ್ದಿರಬಹುದು, ಅಥವಾ ಯುದ್ಧ ಕಾಲವಾದ್ದರಿಂದ ಆ ನೌಕೆಯ ಮೇಲೆ ಯಾರಾದರೂ ದಾಳಿ ನಡೆಸಿರಬಹುದು ಎಂದು. ಆದರೆ ಇದಕ್ಕೆ ಸ್ಪಷ್ಟ ಉತ್ತರ ಇನ್ನೂ ಸಿಕ್ಕಿಲ್ಲ. ಹಾಗಿದ್ದರೆ ಹವಾಮಾನ ಎಂಬ ದೊಡ್ಡ ಕಾರಣವೇನಾದರೂ ಇರಬಹುದಾ ಎಂದು ನೋಡೋದಾದರೆ, ಅಟ್ಲಾಂಟಿಕ್ ಸಮುದ್ರ ಅನಿಶ್ಚಿತ ಸ್ವಭಾವದ್ದು. ಕೆಲವೇ ನಿಮಿಷಗಳಲ್ಲಿ ತೀವ್ರ ಚಂಡಮಾರುತ ಉಂಟಾಗಬಹುದು. 60ರಿಂದ 80 ಅಡಿ ಎತ್ತರದ ರೋಗ್ ವೇವ್ಸ್, ಅಂದರೆ ಅಚಾನಕ್ ಎದ್ದ ದೊಡ್ಡ ಅಲೆಗಳು ಹಡಗುಗಳನ್ನು ಉರುಳಿಸಬಹುದು. ಗಲ್ಫ್ ಸ್ಟ್ರೀಮ್ ಎಂಬ ಬಲವಾದ ಸಮುದ್ರ ಪ್ರವಾಹ ಈ ಪ್ರದೇಶದಲ್ಲಿ ಹರಿಯುತ್ತದೆ. ಒಂದು ಹಡಗು ಮುಳುಗಿದರೆ ಅದರ ಅವಶೇಷಗಳನ್ನು ಬಹಳ ದೂರಕ್ಕೆ ತೆಗೆದುಕೊಂಡು ಹೋಗಬಹುದಾದಂಥ ಸಾಮರ್ಥ್ಯ ಈ ಪ್ರವಾಹಕ್ಕೆ ಇದೆ. ಆದ್ದರಿಂದ ಯಾವುದೇ ಸಾಕ್ಷ್ಯ ಸಿಗದೆಯೂ ಸಹ ಇರಬಹುದು. ಇದಕ್ಕೆ ಕಂಪಾಸ್ ಸಮಸ್ಯೆಯೂ ಸಹ ಸೇರಿಕೊಂಡಿದೆ. ಅದೇನೆಂದು ನೋಡೋದಾದರೆ, ಭೂಮಿಯಲ್ಲಿರುವ ಮ್ಯಾಗ್ನೆಟಿಕ್ ನಾರ್ತ್ ಮತ್ತು ಟ್ರೂ ನಾರ್ತ್ ಒಂದೇ ಅಲ್ಲ. ಕೆಲವೊಮ್ಮೆ ಕಂಪಾಸ್ ದಿಕ್ಕು ಸ್ವಲ್ಪ ವ್ಯತ್ಯಾಸವಾಗಿ ತೋರಬಹುದು. ಹಳೆಯ ಕಾಲದಲ್ಲಿ GPS ಇರಲಿಲ್ಲ.
ಆದ್ದರಿಂದ ನಾವಿಕರು ದಿಕ್ಕು ತಪ್ಪುವುದು ಸಹಜವೇ ಆಗಿತ್ತು. ಆದರೆ ಇಂದಿನ ತಂತ್ರಜ್ಞಾನದಿಂದ ವಿಮಾನಗಳು ಮತ್ತು ಹಡಗುಗಳು ಉಪಗ್ರಹಗಳ ಮೂಲಕ ನಿಖರವಾಗಿ ಮಾರ್ಗವನ್ನು ಕಂಡುಕೊಳ್ಳುತ್ತವೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಅಪಘಾತಗಳ ಸಂಖ್ಯೆ ಬಹಳಷ್ಟು ಕಡಿಮೆಯಾಗಿವೆ ಎಂದು ಹಲವಾರು ಅಧ್ಯಯನಗಳು ತಿಳಿಸುತ್ತವೆ. ಇನ್ನು ಇದಕ್ಕೆ ಕೆಲವು ವಿಜ್ಞಾನಿಗಳು ಮೀಥೇನ್ ಅನಿಲ ಸಿದ್ಧಾಂತವನ್ನು ಹೇಳುತ್ತಾರೆ. ಅದೇನೆಂದರೆ, ಸಮುದ್ರದ ಅಡಿಯಲ್ಲಿ ಇರುವ ಮೀಥೇನ್ ಅನಿಲ ಏಕಾಏಕಿ ಹೊರಬಂದರೆ ನೀರಿನ ದಟ್ಟತೆ ಕಡಿಮೆಯಾಗಬಹುದು. ಆಗ ಹಡಗು ತೇಲದೆ ಮುಳುಗಬಹುದು ಎಂಬ ವೈಜ್ಞಾನಿಕ ಊಹೆ ಇದೆ. ಪ್ರಯೋಗಾಲಯದಲ್ಲಿ ಸಣ್ಣ ಪ್ರಮಾಣದಲ್ಲಿ ಇದನ್ನು ತೋರಿಸಲಾಗಿದೆ. ಆದರೆ ನಿಜವಾದ ಘಟನೆಗಳಿಗೆ ಇದು ನೇರ ಸಾಕ್ಷಿಯಲ್ಲ. ಇದಕ್ಕೆ ಕೆಲವೊಂದು ಅಲೌಕಿಕ ಕಥೆಗಳೂ ಸಹ ಹುಟ್ಟಿಕೊಂಡಿವೆ. ಅದೇನೆಂದರೆ, ಕೆಲವರು ಹೇಳುತ್ತಾರೆ ಇಲ್ಲಿ ಕಾಲ ಪ್ರವೇಶ ಅಂದರೆ ಟೈಮ್ ವಾರ್ಪ್ ಸಂಭವಿಸುತ್ತದೆ ಎಂದು. ಇನ್ನು ಕೆಲವರು ಬಹುಶಃ ಏಲಿಯನ್ ಚಟುವಟಿಕೆಗಳ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸುತ್ತಾರೆ. ಮತ್ತು ಕೆಲವರು ಅಟ್ಲಾಂಟಿಸ್ ಎಂಬ ಪುರಾತನ ನಾಗರಿಕತೆಯ ಶಕ್ತಿ ಇಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ನಂಬುತ್ತಾರೆ. ಆದರೆ ಇವೆಲ್ಲಕ್ಕೂ ಸ್ಪಷ್ಟ ವೈಜ್ಞಾನಿಕ ಸಾಕ್ಷಿ ಸಿಕ್ಕಿಲ್ಲ. ಮಾನವ ಮನಸ್ಸು ಅಜ್ಞಾತವನ್ನು ನೋಡಿ ಕಥೆಗಳನ್ನು ನಿರ್ಮಿಸುತ್ತದೆ ಅಷ್ಟೇ. ಹಾಗಿದ್ದರೆ ವಾಸ್ತವದ ಪರಿಶೀಲನೆ ಮಾಡುವುದಾದರೆ ಈ ಪ್ರದೇಶದಲ್ಲಿ ಸಮುದ್ರದ ಸಂಚಾರ ತುಂಬ ಹೆಚ್ಚು. ಸಾವಿರಾರು ಹಡಗುಗಳು ಮತ್ತು ವಿಮಾನಗಳು ಪ್ರತಿದಿನ ಸುರಕ್ಷಿತವಾಗಿ ಹೋಗಿ ಬರುತ್ತವೆ. ವಿಮಾ ಕಂಪನಿಗಳು ಸಹ ಹೆಚ್ಚುವರಿ ಶುಲ್ಕವನ್ನೇನು ವಿಧಿಸೋದಿಲ್ಲ. ಇನ್ನು ಅಪಘಾತಗಳ ಪ್ರಮಾಣ ಜಗತ್ತಿನ ಸರಾಸರಿಯಷ್ಟೇ ಇದೆ ಎಂದು ಹಲವಾರು ಅಧ್ಯಯನಗಳು ಸಹ ಹೇಳುತ್ತವೆ. ಹಾಗಿದ್ದರೆ ರಹಸ್ಯ ಎಲ್ಲಿ ಎಂದು ನೋಡೋದಾದರೆ, ಮಾನವ ಮನೋವಿಜ್ಞಾನದ ಪ್ರಕಾರ ಮನುಷ್ಯರಿಗೆ ಅಸಾಮಾನ್ಯ ಘಟನೆಗಳು ಹೆಚ್ಚು ಗಮನ ಸೆಳೆಯುತ್ತವೆ. ಕೆಲವು ಘಟನೆಗಳು ಸರಳ ಕಾರಣಗಳಿಂದ ನಡೆದಿದ್ದರೂ ಸಹ ಅವುಗಳನ್ನು ರಹಸ್ಯವೆಂದು ವಿವರಿಸಲಾಗುತ್ತೆ. ಬಹುಶಃ ಮಾಧ್ಯಮಗಳ ಪ್ರಭಾವವೂ ಸಹ ಇದಕ್ಕೆ ಕಾರಣವಾಗಿರಬಹುದು. ಏನೇ ಆಗಲಿ, ಅಂತಿಮವಾಗಿ ಚಿಂತನೆ ಮಾಡುವುದಾದರೆ ಬರ್ಮುಡಾ ಟ್ರಯಾಂಗಲ್ ನಮಗೆ 2 ಪಾಠವನ್ನಂತೂ ಕಲಿಸುತ್ತದೆ. ಮೊದಲನೆಯದು, ಪ್ರಕೃತಿ ಅಪಾರ ಶಕ್ತಿಯುತವಾದದ್ದು, ಅದನ್ನು ನಾವು ಗೌರವಿಸಬೇಕು ಎಂದು. ಎರಡನೆಯದಾಗಿ, ಅಜ್ಞಾತ ವಿಷಯಗಳು ನಮ್ಮಲ್ಲಿ ಭಯ ಮತ್ತು ಕುತೂಹಲವನ್ನು ಹುಟ್ಟಿಸುತ್ತವೆ ಎಂದು. ಒಟ್ಟಿನಲ್ಲಿ ಇದು ಭೂತ ಪ್ರೇತಗಳ ಪ್ರದೇಶವಂತೂ ಅಲ್ಲ. ಆದರೆ ಕೆಲವು ಘಟನೆಗಳಿಗೆ ಇನ್ನೂ ಸಂಪೂರ್ಣ ಉತ್ತರ ಸಿಕ್ಕಿಲ್ಲ ಅಷ್ಟೇ. ಅದೇ ಕಾರಣದಿಂದ ಇದು ಇಂದಿಗೂ ಸಹ ಜನರ ಕಲ್ಪನೆಗಳಲ್ಲಿ ಜೀವಂತವಾಗಿ ಉಳಿದಿದೆ. ನಿಮಗೆ ಏನನ್ನಿಸುತ್ತೆ? ಇದು ವೈಜ್ಞಾನಿಕ ಕಾರಣಗಳಿಂದಲೇ ವಿವರಿಸಬಹುದಾ ಅಥವಾ ಇನ್ನೂ ಅನಾವರಣವಾಗದ ರಹಸ್ಯವೇನಾದರೂ ಇದೆಯಾ? ನಿಮ್ಮ ಅಭಿಪ್ರಾಯ ಏನೇ ಆಗಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.